को अरबाली सोसाइटी का प्रेसिडेंट चुना गया और सीपुर नूरुल्लाह को बिना किसी मुकाबले के वाइस प्रेसिडेंट चुना गया। कोलर सिटी डिस्ट्रिक्ट पंचायत के सामने स्थित अरबाली मल्टीपर्पस प्राइमरी एग्रीकल्चरल एंड रूरल कोऑपरेटिव सोसाइटी के प्रेसिडेंट और वाइस प्रेसिडेंट के लिए इलेक्शंस कंडक्ट किए गए। अलायंस पार्टी के कैंडिडेट कनूर मंजुनत को बिना मुकाबले के नया प्रेसिडेंट और नलुल्ला को वाइस प्रेसिडेंट चुना गया। इसके बाद नए प्रेसिडेंट मंजुनत ने बात करते हुए कहा कि वह हमेशा फॉर्मर MLAR वर्थुर प्रकाश, बेगली सूर्य प्रकाश, CM श्रीनाथ और सोसाइटी के डायरेक्टर्स के शुक्रगुजार रहेंगे जो उनकी जीत के जिम्मेदार थे। उन्होंने यह भी आश्योर किया कि प्रेसिडेंट के रूप में वह आने वाले दिनों में किसानों और आम लोगों को फाइनेंशियली एम्पावर करने के लिए सपोर्ट और मदद देंगे। मुलबगल तालुक के CDO-BR शिवाशंकर ने इलेक्शन ऑफिसर के रूप में काम किया। हरीश एसोसिएशन के CEO थे। इस मौके पर फॉर्मर MLAR वर्थर प्रकाश, बेगली सूर्य प्रकाश, CMR श्रीनाथ, सोसाइटी के डायरेक्टर्स, अलायंस पार्टी के अश्वत्थ नारायण सुरेश, नगरज, पास्थी नारायण स्वामी, अराहल्ली के लीडर्स और सोसाइटी का स्टाफ मौजूद था। ನೂತನವಾಗಿ ನಮ್ಮ ಮಂಜಣ್ಣ ಅವರನ್ನ ಅಧ್ಯಕ್ಷರಾಗಿ ನೂರುಲ್ಲಾ ಅಣ್ಣನ ಉಪಾಧ್ಯಕ್ಷರಾಗಿ ಈ ದಿನ ನಾವು ಎಲ್ಲ ನಿರ್ದೇಶಕರು, ನಮ್ಮ ಹಿರಿಯರು, ನಮ್ಮ ರಾಜಕೀಯ ಹಿರಿಯರು ಸೇರಿ ನಿರ್ಧರಿಸಿ ಇವತ್ತು ಇನಾಮಿನೇಷನ್ ಆಗಿ ನಾವು ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನಾಮಿನೇಷನ್ ಆಗಿ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಹಿಂದೆ 5 ವರ್ಷಗಳ ಕಾಲ ನಮ್ಮ ಇದೇ ಸೊಸೈಟಿಯ ನಮ್ಮದೇ ಆದ ಒಂದು ವರ್ತೂರನ್ನ ಅವರ ಬೆಳಕಿನಲ್ಲಿ ಆಯ್ಕೆಯಾಗಿ NDA ಸರ್ಕಾರದಲ್ಲಿ ಆಯ್ಕೆಯಾಗಿ ಬಹಳ ಉತ್ತಮವಾದ ಅಧಿಕಾರವನ್ನು ನಾವು ಆಡಳಿತವನ್ನು ಮಾಡಿ ಈ ಒಂದು ಸೊಸೈಟಿನ ಒಂದು ಉನ್ನತವಾದ ಸ್ಥಿತಿಗೆ ತಂದಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ MD ಸಾಹೇಬರಾಗಿರುವ ಹರೀಶ್ ಅಣ್ಣವರು ತುಂಬಾ ಸಹಕಾರ ನೀಡಿ ಈ ಸೊಸೈಟಿಯನ್ನು ಮುಂದೆ ಬರಲು ತುಂಬಾ ಸಹಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಮುಂದಕ್ಕೂ ಅವರು ಇದೇ ಸರ್ಕಾರ ಇದೇ ಒಂದು ಉತ್ತಮವಾದ ನಮಗೆ ಬೆಂಬಲ ನೀಡಬೇಕೆಂದು ನಾವು ಅವ್ರನ್ನ ಬೇಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಅಧ್ಯಕ್ಷರಾಗಿರುವ ಮಂಜಣ್ಣ ಅವ್ರಿಗೂ ಈ ಸೊಸೈಟಿಯನ್ನು ಮುಂದಕ್ಕೆ ಒಂದು ಉನ್ನತವಾದ ಕೋಲಾರದಲ್ಲೇ ಒಂದು ಉನ್ನತವಾದ ಸೊಸೈಟಿ ಆಗಲು, ಜಿಲ್ಲೆಯಲ್ಲೇ ಒಂದು ಉನ್ನತವಾದ ಸೊಸೈಟಿ, ಮಾದರಿ ಸೊಸೈಟಿ ಮಾಡಲು ಅವರು ಒಳ್ಳೆ ತೀರ್ಮಾನ ತಗೊಬೇಕೆಂದು ನಮ್ಮೆಲ್ಲರ ಬೇಡಿಕೆ. ಅದೇ ರೀತಿಯಲ್ಲಿ ಇವತ್ತು ಆಯ್ಕೆ ಆಗಿರೋ ಮಂಜಣ್ಣ ಅವರು ಒಂದೆರಡು ಮಾತನ್ನು ಮಾತಾಡಬೇಕೆಂದು ನಾವು ಹೇಳ್ತಾ ಇದ್ದೀವಿ. ಅರಳಿ ಸೊಸೈಟಿಯ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎಲೆಕ್ಷನ್ ವಿಚಾರವಾಗಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ ನಮ್ಮ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ವರ್ತೂರು ಪ್ರಕಾಶಣ್ಣ, ಬೆಗ್ಲಿ ಸೂರ್ಯ ಪ್ರಕಾಶಣ್ಣ ಮತ್ತು CM ಶ್ರೀನಾಥ್ ಅವರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿದ್ವಿ. ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವರಾಗಿದ್ದಾರೆ. ಅದೇ ರೀತಿಯಲ್ಲಿ ಸೊಸೈಟಿಯನ್ನು ರೈತರು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅನುಕೂಲಗಳನ್ನು ನಾನು ಇನ್ನೂ ಉತ್ತಮ ರೀತಿಯಲ್ಲಿ ಆಡಳಿತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾಕಂದರೆ ಬದಲಾವಣೆ ಮಾಡೋದು ಅಂತಂದರೆ ನಾವು ಸಡನ್ ಆಗಿ ಅದನ್ನ ಯಾವ ರೀತಿಯಲ್ಲಿ ಅನ್ನೋದು ಇನ್ನೂ ಇಲ್ಲಿ ವಿಚಾರ ಆಳವಾಗಿ ಹೋಗಿ ಏನಿದೆ, ಯಾವ ಸಿಸ್ಟಮ್ ನಡೀತಾ ಇದೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನಂತರದಲ್ಲಿ ಅದಕ್ಕೆ ಯಾವ ರೀತಿ ಆಕ್ಷನ್ ತಗೋಬೇಕು ಆ ರೀತಿಯಲ್ಲಿ ತಗೊಂಡು ಉತ್ತಮ ಆಡಳಿತ ಕೊಡೋದಂತ 100% ಸತ್ಯ. ಅರಟ್ಟಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು. ಅದರಲ್ಲಿ
ಮಂಜಣ್ಣವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮುಖ್ಯ ಕಾರಣ ಆದರೂ ಅವರು ಏನು 5 ಜನ ಏನಿದ್ರು ಎಲ್ಲರೂ ಅಧ್ಯಕ್ಷ, ಎಲ್ಲರೂ ಉಪಾಧ್ಯಕ್ಷರೇ, ಎಲ್ಲ ಸಮ್ಮತಿಯಿಂದ ನಡೆಸ್ಕೊಂಡು ಹೋಗಬೇಕು, ಬೆಳೆಸಬೇಕು ಉದ್ದೇಶದಿಂದ ನಮ್ಮೆಲ್ಲರೂ ಸೇರಿ ನಮಗೆ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ಬೆಳೆಸ್ಕೊಂಡು ಹೋಗ್ತೀರಿ, ಬೆಳೆಸ್ಕೊಂಡು ಮಾಡ್ತೀರಿ ಅಂತ ಹೇಳಿ ಎಲ್ಲರಿಗೂ ನನ್ನ ಪರವಾಗಿ ಅದನ್ನು ಧನ್ಯವಾದ.